ಟೀಕಾಚಾರು ಅಂದ ಕೂಡಲೇ ಇವರೇ ತಲೆಯಲ್ಲಿ ಬರ್ತಾರೆ, ಬೇರೆ ಯಾರೂ ಇಲ್ವ ಟೀಕಾರಾಯರು. ಪ್ರಾಚೀನ ಟೀಕಾಕೃತ್ಪಾದರು ಅಂತ ಪದ್ಮನಾಭ ತೀರ್ಥರನ್ನ, ಪಂಡಿತಾಚಾರ್ಯರನ್ನ, ನರಹರಿ ತೀರ್ಥರು ಇವ್ರನ್ನೆಲ್ಲ ಟೀಕಾಕೃತ್ಪಾದರು ಅಂತ ಕರೆಯೋ ವಾಡಿಕೆ ಇದೆ. ಬರೀ ಟೀಕಾರಾಯರು ಅಂದರೆ ಅವರು ಯಾರೂ ಅಲ್ಲ. ಟೀಕೆ ಬರೆದು ಯಾರಲ್ಲಿ? ಬರೀ ಟೀಕಾರಾಯರು ಅಂದರೆ ಅವರೇ. ಸೂತ್ರ ಅಂದ ಕೂಡಲೇ ಬ್ರಹ್ಮಸೂತ್ರವೇ. ವ್ಯಾಕರಣ ಸೂತ್ರಗಳಿದೆ, ನ್ಯಾಯಸೂತ್ರಗಳಿದೆ, ಬೇಕಾದಷ್ಟು ಸೂತ್ರಗಳಿದ್ದರೂ ಕೂಡ ನಿರ್ವಿಶೇಷವಾಗಿ ಯಾವ ವಿಶೇಷಣವೂ ಕೊಡದೆ ಸೂತ್ರಾಂತಿಷ್ಟೇ ಅಂದ ಕೂಡಲೇ ಬ್ರಹ್ಮಸೂತ್ರ ಹೇಗೋ ಹಾಗೇ ಟೀಕಾರಾಯರು ಅಂದರೆ ಇವರೇ. ಅವತ್ತಿಂದ ಇವತ್ತಿನವರೆಗೂ ಟೀಕಾಕೃತ್ಪಾದರ ಮರ್ಷಂ ಅಂತಾರೆ. ಎಷ್ಟು ಬಾರಿ ಅದನ್ನು ನೋಡ್ತಾ ಇದ್ದರೂ ಸಾಕಪ್ಪ ಅಂತ ತೃಪ್ತಿ ಆಗೋದಿಲ್ಲ. ನಮಗೆ ಸುಧಾಮಂಗಳ ಆಗಿ 43 ವರ್ಷ ಆಯಿತು. ದಿನ ಪಾಠ ಪ್ರಾಯಿಕವಾಗಿ ಸುಧಾ ಪಾಠ ಇದ್ದೇ ಇರುತ್ತೆ. ನನ್ನೇ ಒಂದಿನ ಶಿಷ್ಯ ಎಲ್ಲೋ ಹೊರಟೋಗಿದ್ದ, ಅವನ ಗುಂಪೇ ಇರಲಿಲ್ಲ. ನೆಂದೇ ಒಂದಿನ ಆಗಲಿಲ್ಲ. ಇವತ್ತು ಹೇಳಲ್ಲ, ಭಾಷ್ಯ ಹೇಳ್ತೀವಿ ಹೊರತು ಟೀಕಾಕೃತ್ಪಾದರ ಗ್ರಂಥವನ್ನು ಆರಾಧನೆ ದಿನ ನಾವು ಹೇಳೋದಿಲ್ಲ. 100 ಬಾರಿ 1000 ಬಾರಿ ಅದೇ ಪಂಕ್ತಿ ನೋಡಿರ್ತೀವಿ, ಅದರಲ್ಲಿ ಏನೋ ಹೊಸದು ಕಾಣಿಸುತ್ತೆ. ಏನಿದು? ಇದು ರಾಯರು ಹೇಳಿದ ಮಾತೆ. ಟೀಕೆಯ ಬಗ್ಗೆ ಪ್ರತಿ ವಾಕ್ಯಂ ಪ್ರತಿ ಪದಂ ಪ್ರತ್ಯಕ್ಷರಂ ಅಂತ ಕೂಡ ಇದೆ. ಪ್ರತ್ಯಕ್ಷರಂ ಪ್ರತಿಪದಂ ಅಂತಿದೆ. ಹೀಗೂ ಹಾಗೂ ಹೇಳಬಹುದು. ಪ್ರತಿ ವಾಕ್ಯಂ ಪ್ರತಿಪದಂ ಅನೇಕಾಕೂತಗರ್ಭಿತ. ಯಾವುದು? ಸುಧಾ. ಗ್ರಂಥಾಲ್ಪತ್ವಾಯ ನೋಚ್ಯತೆ. ನಮ್ಗೆ ಹೇಳಲಿಕ್ಕೆ ಬರುತ್ತೆ. 600 ಪತ್ರ ಸುಧಾ ಅಂತಿದೆ. 6000 ಅಲ್ಲ, 60 ಲಕ್ಷ ಪತ್ರ ಬರೆಯುವಷ್ಟು ಸಾಮರ್ಥ್ಯ ರಾಯರಿಗಿದೆ. ಬೇಡ, ಏನಿಲ್ಲದೆ ಬರೀ ಮಂಗಳಾರತಿ ಮಾಡಿ ಕೂತು ಬಿಡ್ತಾರೆ. ಅದಕ್ಕೆ ಅಷ್ಟೆಲ್ಲ ಬರೆದ್ರೆ ಓದೋರು ಯಾರು ಅಂಥೇಳಿ ನಾ ಬರೆಯೋದಿಲ್ಲ ಅಂತ ರಾಯರಂತಾರೆ. ಏನು ಹೇಳಬೇಕು ಈ ಟೀಕಾಕೃತ ಅದ್ರ ಬಗ್ಗೆ? ರೋಮಾಂಚ ಆಗತ್ರಿ. ನಾವು ಅಲ್ಲ, ವಿದ್ಯಾರಣ್ಯರಂಥ ವ್ಯಕ್ತಿ, ಅಲೌಕಿಕ ತಪಸ್ವಿ, ಮಹಾಪಂಡಿತರು, ಆನೆ ಮೇಲೆ ಅವರ ಮೆರವಣಿಗೆ ಮಾಡಿದ್ದು ಇತಿಹಾಸ. ಅದು ಎರಗೋಳಗೆ ಬಂದು ನೋಡಿ, ಇಲ್ಲೊಬ್ಬರು ಮಹಾತಪಸ್ವಿಗಳಿದ್ದಾರಲ್ಲ ಅಂತ ಬಂದು ನೋಡಿದ್ರೆ ಅಲ್ಲಿ ಇಳಿತೀವಲ್ಲ ನಾವೆಲ್ಲ, ಅಲ್ಲಿ ಎರಗೋಳ ಗುಹೆಯಲ್ಲಿ ಪ್ರಮಾಣ ಲಕ್ಷಣ ಟೀಕೆ ಬರೀತಾ ಇದ್ರಂತೆ ವಿದ್ಯಾರಣ್ಯರು ಬಂದಾಗ. ಹೀಗೆ ಇಣುಕಿದ್ರು. ಏನು ಮಾಡ್ತಾ ಇದ್ದೀರಿ? ನಮ್ಮ ಮೂಲ ಗುರುಗಳ ಗ್ರಂಥಗಳಿಗೆ ಟೀಕೆ ಬರೀತಾ ಇದ್ದೀವಿ ಅಂದ್ರಂತೆ. ಎಲಿ ಅಂತ ಕೊಟ್ರವರು. ಹೀಗೆ ನೋಡಿದ್ರು. ಹಿಂದೆ ಮುಂದೆ ಮೂಲವಾಕ್ಯವನ್ನೇ ಕೊಟ್ಟಾಗ ಅವರಿಗೆ ಒಂದು ರೀತಿ ಗೊಂದಲ ಆಗಿ ಅಂದರು. ಅವರೇನು ಪೆದ್ರ, ಮಹಾಪಂಡಿತರು, ಮಹಾತಪಸ್ವಿಗಳು. ಇತಿಹಾಸ ಇದಲ್ಲ. ಬಾಲವಾಕ್ಯೇನ ಕಿಮ್ಮೆ ಎಂದರಂತೆ. ಬಾಲಬುದ್ಧಿಸ್ತ್ವಮೇವ ಅಂತ ಟೀಕಾರಾಯರು ಹೇಳಿ ಟೀಕೆಯನ್ನು ತೋರಿಸಿದ ಮೇಲೆ ಆಶ್ಚರ್ಯಚಕಿತರಾಗಿ ನ್ಯಾಯಸುಧಾ ಗ್ರಂಥ ಅಷ್ಟೊತ್ತಿಗಾಗಲೇ ರಚನೆ ಆಗ್ಬಿಟ್ಟಿತ್ತು. ಆನೆ ಮೇಲೆ ಮೆರವಣಿಗೆ ಮಾಡಿಬಿಟ್ರು. ಇದನ್ನು ಯಾರೂ ಅಲಗಳೆಯೋದಿಲ್ಲ. ಇಂಥ ಒಂದು ಲೋಕವಿಲಕ್ಷಣವಾದ ಜ್ಞಾನದ ಬೆಳಕು ಅಂದರೆ ಟೀಕಾಕೃತ್ಪಾದರು. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಂತ ವಿಜೀಂದ್ರ ಶ್ರೀಪಾರಂಗಳವರು ಈ ಮಾತನಾಡಿದ್ದಾರೆ. ಟೀಕಾಕೃತ್ಪಾದರ ಮಾತಿದೆಯಲ್ಲ, ಅದು ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಕಾಮಿತಾರ್ಥಾನ್ ಪ್ರಯಚ್ಛತಿ, ಕೇಳಿದ್ದೆಲ್ಲ ಕೊಡುತ್ತೆ. ನಾನೇ ಒಬ್ಬ ವ್ಯಕ್ತಿನ ನೋಡಿದ್ದೀನಿ, ನಮ್ಮ ದೂರ ಸಂಬಂಧಿಕರೇ ಅವರು. ಅವ್ರಿಗೆ ಸ್ವಲ್ಪ ಬಡತನ ಇತ್ತು, ಅಂಥ ಪಾಂಡಿತ್ಯ ಇಲ್ಲ. ಸುಧಾಯಾಹ ಶ್ರೀಕರತ್ವೇ ವಯಮೇವ ಹಿ ಸಾಕ್ಷಿಣ ಅಂತ ರಾಜರು ಗುರುವರ್ಥ ದೀಪಿಕಾ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದರಿಂದ ಆ ಶ್ರದ್ಧೆಯಿಂದ ಪಾರಾಯಣ ಮಾಡಿದ್ರೆ
ಹಲವು ಕೋಟಿ ರೊಕ್ಕವನ್ನು ಸಂಪಾದನೆ ಮಾಡಿಬಿಟ್ರು ಅವರು. ತಪ್ಪೇನಿಲ್ಲ ಅಲ್ವಾ? ಯಾರೋ ಕಳ್ಳತನ ಮಾಡ್ತಾರೆ, ಒಂದು ನಮ್ಮದು ಚಿಕ್ಕ ಕೆಲಸ ಆಗಬೇಕು ಅಂದರೆ ಗೌರ್ಮೆಂಟ್ ಆಫೀಸ್ ಒಳಗೆ ಹೋದರೆ ಎಲ್ಲರಿಗೂ ದಕ್ಷಿಣೆ ಕೊಟ್ಟು ಕಡೆಗೆ ಮುಂಡು ಮುಚ್ಕೊಂಡು ಹೊರಗೆ ಬಂದುಬಿಡ್ತೀವಿ. ಈ ರೀತಿ ಸಂಪಾದನೆ ಮಾಡಿದ್ದು ಯಾರೂ ಆಕ್ಷೇಪ ಮಾಡೋದಿಲ್ಲಲ್ಲ. ಸುಧಾಯ ಶ್ರೀಕರತ್ವೇ ವಯಮೇವ ಹಿ ಸಾಕ್ಷಿಣ ಅಂತ ಅವರ ಮಾತು. ಬಂದ ಒಬ್ಬ ಬ್ರಾಹ್ಮಣ, ಗುರುಗಳೇ ಒಳ್ಳೆ ವ್ಯುತ್ಪನ್ನ, ಅಲ್ಪ ಸ್ವಲ್ಪ ಓದ್ದವನಲ್ಲ, ಭಾರಿ ಬುದ್ಧಿವಂತ, ನಿಮ್ಮಲ್ಲಿ ಸುಧಾ ಓದಬೇಕು ಅಂತ ಬಂದಿದ್ದೀನಿ. ಪರ್ಯಾಯ ಹತ್ತಿರವಾಗಿದೆ. 2 ತಿಂಗಳಿದ್ದ ಪರ್ಯಾಯವನ್ನು ರಾಜರೇ 2 ವರ್ಷ ಅಂತ ಮಾಡಿದ್ದು. 2 ವರ್ಷ ಅಂತ ಕಮಿಟ್ ಆಗೋದು ಅಂತಾರಲ್ಲ, ಆಗ್ಬಿಟ್ಟಿದೆ. ಇವರು ಬಂದಿದ್ದಾರೆ. ಸುಧಾಗ್ರಂಥ ಪಾಠ ಹೇಳಬೇಕು ಅಥವಾ ಪರ್ಯಾಯ ನಡೆಸಲಿಕ್ಕೆ ಹೇರಳಬಾರ ದ್ರವ್ಯ ಬೇಕಲ್ಲ, ದೇಶ ಸಂಚಾರ ಮಾಡಬೇಕು. ಇಲ್ಲಿ ಸುಧಾಗ್ರಂಥ ಟಿಪ್ಪಣಿನೂ ಬರೆದಾಗ ಆಗತ್ತೆ ಅಂಥೇಳಿ ಅವರಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ರು. ಮುಕ್ತಾಯವಾಯಿತು. ಇಕ್ಕೇರಿ ರಾಜನಿಗೆ ಬೆಣ್ಣುಫಣಿ ಏನೋ ಬಂದು ಹೋಗಿತ್ತಂತೆ. ಆ ಕುದುರೆ ಬಂದು ಆ ಬೆನ್ನನ್ನು ನೆಕ್ಕಿ ಆ ರೋಗ ಮಂಗು ಮಾಡ ಸ್ವಪ್ನದಲ್ಲಿ ಹೈಗ್ರೀವ ದೇವರು ಬಂದು, ನನ್ನ ಶಿಷ್ಯ ಅಲ್ಲಿ ಪರ್ಯಾಯ ಕೊಡಬೇಕಾಗಿದೆ, ದುಡ್ಡು ಕೊಡು ಅಂದರೆ 1 ಪರ್ಯಾಯಕ್ಕಲ್ಲ 10 ಪರ್ಯಾಯ ಮಾಡೋಷ್ಟು ದುಡ್ಡು ಬಂದು ಹೋಯಿತು. ಅಲ್ಲಿ ಸುಬ್ರಹ್ಮಣ್ಯ ದೇವರು ಇದ್ದಾರಲ್ಲ ಉಡುಪಿಯಲ್ಲಿ, ಅದನ್ನು ಅಲ್ಲಿ ಇಟ್ಟಿದ್ದಾರೆ ಅಂತ ಇವತ್ತಿಗೂ ನಮ್ಮ ನಂಬಿಕೆ. ಇವ್ರ ಮಾತಂತೂ ಇದೆಯಲ್ಲ, ಸುಧಾಯಾಹ ಶ್ರೀಕರತ್ವೇ ವಯಮೇವ ಹಿ ಸಾಕ್ಷಿಣ ಅಂತ. ಪಾರಾಯಣ ಮಾಡಿದ್ರೆ ಆಯ್ತಲ್ರಿ. ತತ್ಪ್ರಯಾಸೋ ನ ಕರ್ತವ್ಯ ಆಯಾಸಾಯುರ್ವಯ ಪರಂ. ತತ್ರಾಪಿ ಜಗತ್ಪತಿ ಬ್ರಾಹ್ಮಣ್ಯ ಕೊಟ್ಟಾಗ ಈ ಬ್ರಾಹ್ಮಣ್ಯವನ್ನು ಮಾರ್ಕೊಂಬಿಡೋವರೇ ಹೆಚ್ಚು. ಯಾರ್ಯಾರಿಗೋ ತಪಸ್ಸನ್ನು ಬಳಸ್ಕೊಂಡು ಏನೇನೋ ಆಗಿಬಿಡ್ತಾರೆ. ಅದು ಬಹಳ ತಪ್ಪು. ಬ್ರಾಹ್ಮಣ್ಯವನ್ನು ಮಾರಿಕೊಳ್ಳಬಾರದು. ಬ್ರಾಹ್ಮಣ್ಯ ಮೋಕ್ಷಕ್ಕೋಸ್ಕರ ಬಳಸಿಕೊಳ್ಳಬೇಕಾಗಿರೋದು. ಒಂದು ಬೆಲೆ ಬಾಳುವ ಬಂಗಾರದ ಪಾತ್ರೆ ಇದೆ ಅಂದ್ಕೊಳ್ಳಿ, ಒಂದು 2 ಲೀಟ್ರು ಹಾಲು ಜೇನುತುಪ್ಪ ಹಿಡಿಸುವಂಥ ಪಾತ್ರೆಯಲ್ಲಿ ಎಲ್ಲಿಡಲಿ ಈ ಪಾತ್ರೆನ, ಬಂಗಾರದ್ದು ಅಂತ ಹೇಳ್ತಾ ಇದ್ರು, ಸ್ವಲ್ಪ ಕ್ರಾಕ್ ಅಂದ್ಕೊಳ್ಳಿ, ಅವನ್ನ ಆ ಮೂಲೆಯಲ್ಲ ಕಸ ಹಾಕ್ರಿ ಅಂತ ಯಾರಣ್ಣ ಅಂತಾರೆ. ಬ್ರಾಹ್ಮಣ್ಯ ಅಷ್ಟು ಬೆಲೆ ಬಾಳುವಂಥದ್ದನ್ನು ಕಸ ಹಾಕುವಾಗೆ ತಲೆ ಕಸವೇ ತುಂಬ ಹೋಗಿದೆ ಇವತ್ತು ಲೋಕದಲ್ಲಿ. ಗೊತ್ತಿದೆ ನಿಮಗೆ, ಬಿಡಿಸಿ ಹೇಳಬೇಕಾಗಿಲ್ಲ. ರಸ ತುಂಬಬೇಕು ಈ ತಲೆಯಲ್ಲಿ. ರಸ ತುಂಬಲಿಕ್ಕೆ ಪುರುಸೊತ್ತಿಲ್ಲ, ಅಭ್ಯಾಸವೂ ಇಲ್ಲ. ಕಸವನ್ನು ತುಂಬಿಕೊಂಡು ದಾರಿ ತಪ್ಪಿ ಸಾಗ್ತಾ ಇದೆ ಈ ಪ್ರಪಂಚ. ನಾವು ಹಾಗಾಗಬಾರ್ದು. ಟೀಕಾಕೃತ್ಪಾದರ ಗ್ರಂಥವನ್ನು ಹೇಳ್ತಾ ಹೋದಷ್ಟು ಜ್ಞಾನಿಗಳೆಲ್ಲ ಅದರಲ್ಲಿ ಮುಳುಗಿ ತನ್ಮಯತನ್ನು ಹೊಂದಿ ಕೃತಾರ್ಥರಾಗಿಬಿಟ್ಟಿದ್ದಾರೆ, ಧನ್ಯರಾಗಿಬಿಟ್ಟಿದ್ದಾರೆ. ವ್ಯಾಸರಾಜರಂತಾರಲ್ಲ, ಚಿತ್ರೈ ಪರೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತಂ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವ. ಚಿತ್ರ ವಿಚಿತ್ರವಾದ ಪದವಿನ್ಯಾಸ. ಕೆಲವೊಮ್ಮೆ ಕಷ್ಟವಾಗತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಆಗ ಗೊತ್ತಾಗತ್ತೆ ಇವು ನಮ್ಗಳ ಥರ ದೇವತೆಗಳೆಲ್ಲ, ಮನುಷ್ಯರು, ಮನುಷ್ಯೋತ್ತಮರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಇದು ಮಾಡ್ತಾರೆ, ಜೋಕ್ ಮಾಡೋದು ಅಂತಾರಲ್ಲ. ಪ್ರಪಂಚ ಮಿಥ್ಯಾ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಒಂದು ವಸ್ತುವನ್ನು ಮಿಥ್ಯಾ ಅಂತ ಹೇಳಬೇಕಾದರೆ, ಒಂದೇ ಒಂದು ಪ್ರಪಂಚನ ಮಿಥ್ಯಾ ಅಂತ ಹೇಳಬೇಕಾದ್ರೆ ಇನ್ನೂ ಹಲವು ಪ್ರಪಂಚವನ್ನು ಸತ್ಯ ಅಂತ ಒಪ್ಪಿಕೊಳ್ಳಬೇಕು ಅಂತಾರೆ. ಸ್ವಲ್ಪ ಕಷ್ಟ ಆದರೂ ಹೇಳ್ತೀನಿ ನೋಡಿ, ಬೇಗ ಮುಗಿಸ್ತೀನಿ. ಯಾಕೆಂದರೆ ಇಂಥ ಜಟಿಲವಾದ ಮಾತು ಒಂದು 3/4 ಗಂಟೆಯಲ್ಲಿ ಅದನ್ನು ಶುರು ಮಾಡಿಬಿಟ್ರೆ ಕಷ್ಟ. ನನಗೆ ಅನ್ನಿಸ್ತು, ಯಾಕೋ ಶುರು ಮಾಡಿಬಿಟ್ಟಿದ್ದೀನಿ. ಅದು ಹೇಗದು? ಕಪ್ಪೆ ಚಿಪ್ಪಿನ ನೋಡಿದಾಗ ಬೆಳ್ಳಿ ಅನ್ನೋ ಭ್ರಮೆ ಬರುತ್ತೆ, ಹಗ್ಗವನ್ನು ನೋಡಿದಾಗ ಹಾವು ಅನ್ನೋ ಭ್ರಮೆ ಬರುತ್ತೆ. ಈ ಭ್ರಮೆ ಬರಲಿಕ್ಕೆ ಹಾವು ಸುಳ್ಳು, ಈ ಸರ್ಪದಲ್ಲಿ ಸರ್ಪವು ರಜ್ಜುವಿನಲ್ಲಿ ಆರೋಪಿತವಾಗಿದೆಯಲ್ಲ, ಅದು ಸುಳ್ಳೇ ನಿಜ. ಸುಳ್ಳಾದರೂ ಅಧಿಷ್ಠಾನ ಅಂತ ಕರೀತಾರಲ್ಲ, ಆ ಸರ್ಪ ಸತ್ಯ, ಆ ಅಧಿಷ್ಠಾನ ರಜ್ಜು ಸತ್ಯವಾಗಿರಬೇಕು, ಇಂದ್ರಿಯಗಳು ಸತ್ಯವಾಗಿರಬೇಕು, ದೃಢವಾಗಿರಬೇಕು, ಸಾಕ್ಷಿ ಸತ್ಯ ಅಂತ ಅವರು ಒಪ್ಪಿದ್ದಾರೆ. ಸತ್ಯಭೂತವಾದ ಸಾಕ್ಷಿ ಬೇಕು.
ಇದು ಸರಿಯೋ ಅಲ್ಲೋ ಅಂತ ವರ್ಡಿಕ್ಟ್ ಕೊಡೋದೇ ಸಾಕ್ಷಿ ಅಲ್ವಾ? ಎಷ್ಟು ಸತ್ಯ ಹೇಳಬೇಕಪ್ಪ.